ದಿನದಿಂದ ದಿನಕ್ಕೆ ಕಷ್ಟ ಆಗ್ತಾ ಇದೆ. ಜನರ ಬದುಕು ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಇದೆಯಲ್ಲ, ಅದು ಕ್ಲಿಷ್ಟಕರವಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ಹೆಚ್ಚಳ ಜಾಸ್ತಿ ಆಗ್ತಾನೇ ಇದೆ. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ತೈಲ, ಗ್ಯಾಸ್ ಎಲ್ಲ ಕಡೆ ಬೆಲೆ ಏರಿಕೆ ಆಯಿತು. ಹೋಟೆಲ್ ತಿಂಡಿ ಊಟ ಕೂಡ ಈಗ ದುಬಾರಿ ಆಯಿತು. ರಾಜ್ಯಾದ್ಯಂತ ಹೋಟೆಲ್ಗಳಲ್ಲಿ ದುಬಾರಿ ತಿಂಡಿ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಮೀಟಿಂಗ್ ಮಾಡಿದ್ರು, 10% ಜಾಸ್ತಿ ಮಾಡಿದ್ರು. ತುಂಬ ಕಡೆ ಈಗಾಗಲೇ ಜಾರಿಯಲ್ಲಿದೆ, ಇನ್ನು ತುಂಬ ಕಡೆ ಜಾರಿ ಆಗುತ್ತೆ. ವಾರದೊಳಗೆ ಬೆಂಗಳೂರಿನಲ್ಲಿ 10% ದರ ಎಲ್ಲ ಕಡೆ ಏರಿಕೆ ಆಗುತ್ತೆ. ಹೋಟೆಲ್ ಮಾಲೀಕರ ಸಭೆಯಲ್ಲಿ ಇದನ್ನು ನಿರ್ಧಾರ ಮಾಡಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದಿಂದ ಅಧಿಕೃತ ನಿರ್ಧಾರ ಇಲ್ಲ. ರಾಜ್ಯಾದ್ಯಂತ 10% ದರ ಏರಿಕೆಗೆ ಸಭೆಯಲ್ಲಿ ಸಲಹೆ ಬಂದಿದೆ. ಸಭೆಯಲ್ಲಿ ಸಲಹೆ ಆಯಾ ಹೋಟೆಲ್ಗಳಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ. ಅವರು ಈ ಥರ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ಹೋಟೆಲ್ ಮಾಲೀಕರ ಸಂಘದಿಂದ ಅಧಿಕೃತ ನಿರ್ಧಾರ ಇಲ್ಲ. ರಾಜ್ಯಾದ್ಯಂತ 10% ದರ ಏರಿಕೆಗೆ ಸಭೆಯಲ್ಲಿ ಸಲಹೆ ಬಂದಿದೆ ಅನ್ನೋದು ಈಗ ಸಿಗ್ತಿರುವಂಥ ಮಾಹಿತಿ. ನಿನ್ನೆ ಮೀಟಿಂಗ್ ಮಾಡಿದ್ರು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಯಿತು. ಎಣ್ಣೆ ಕಾಳು ಬೇಳೆ, ಅಡುಗೆ ಎಣ್ಣೆ, ಗ್ಯಾಸು ಎಲ್ಲ ಜಾಸ್ತಿ ಆಯಿತು. ಇದೆಲ್ಲ ಜಾಸ್ತಿ ಆದಮೇಲೆ ಅದರಿಂದ ಉಪಯೋಗಿಸೇ ತಾನೇ ತಿಂಡಿ ಮಾಡೋದು. ಸೊ ಹಾಗಾಗಿ ಆ ಬರೆ ಹೋಟೆಲ್ ಮಾಲೀಕರಿಗೆ ಬಿತ್ತು, ಅವರು ಅದನ್ನು ಗ್ರಾಹಕರಿಗೆ ಹಾಕ್ತಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಏಪ್ರಿಲ್ 1ನೇ ತಾರೀಕಿಂದ ಕೆಲವೊಂದು ಕಡೆ ಜಾಸ್ತಿ ಆಯಿತು. ಕಾಫಿ ಟೀ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಗಿದೆ. ಬೇರೆ ಬೇರೆ ತಿಂಡಿಗಳ ಬೆಲೆ 5 ರೂಪಾಯಿಂದ 10 ರೂಪಾಯಿ ತನಕವೂ ಜಾಸ್ತಿ ಆಗಿದೆ. ಡಿಪೆಂಡ್ಸ್ ಹೋಟೆಲ್ ಮೇಲೆ ಮತ್ತು ಆ ತಿಂಡಿ ಮೇಲೆ. ಈಗ ನೆನ್ನೆ ಅಫಿಷಿಯಲ್ ಮೀಟಿಂಗ್ ಮಾಡಿದ್ರು, ಅದರ ಸಲಹೆ ಬಂದಿರೋದು 10% ಹೆಚ್ಚು ಮಾಡೋದಕ್ಕೆ ಸಲಹೆ ಬಂದಿದೆಯಂತ. ಹಾಗೆ ಮುಂದುವರ್ಸೋಕ್ಕೂ ಅವರಿಗೆ ಅಧಿಕಾರ. ದರ ಏರಿಸ್ಕೊಳ್ಳಿ. ಈ ಸಂದರ್ಭದಲ್ಲಿ ದರ ಜಾಸ್ತಿ ಆಗಿದೆಯಲ್ಲ, ಅನ್ನೆಸರಿ ನಮಗೆ ಲಾಸ್ ಆಗ್ತಾ ಇದೆ. ಹೋಟ್ಲಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿ ಅದು ಇದು ಅಂತ ಸರ್ಕಾರಕ್ಕೆ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಬೇಕಾದಾಗ ನೀವು ಇದು ಮಾಡ್ಕೊಳ್ಳಿ, ಅದಕ್ಕೆ ಸರಿಯಾಗಿ ಕ್ವಾಲಿಟಿ ಒಳ್ಳೇದು ಕೊಡಿ ಅಂತ ನಾವು ಹೇಳ್ತೇವೆ ಅಷ್ಟು, ಸಲಹೆ ಕೊಡ್ತೇವೆ ಅಷ್ಟು. ಮಾಡಲೇಬೇಕಾದ ಪರಿಸ್ಥಿತಿ ಇದೆ, ಅದೇ ಕೇಳ್ತಾ ಇದ್ದಾರೆ ಅವರು ಏನು ಮಾಡಬೇಕು ಅಂತ. ಇವತ್ತು ನಾವು ಕೆಲವರಿಗೆಲ್ಲ ಹೇಳಿ ಆಯಿತು, ನಿಮಗೆ ಬೇಕಾದಂಗೆ ನೀವು ದರ ಮಾಡ್ಕೊಳ್ಳಿ. ವ್ಯಾಪಾರ ಕಮ್ಮಿ ಆದರೂ ನಮ್ಮನ್ನು ನೀವು ಹೇಳಿದ್ದಕ್ಕೆ ಮಾಡಿದ್ದೀನಿ ಕಮ್ಮಿ ಆಯಿತು ಅಂತ ನಮಗೆ ಹೇಳಂಗಿಲ್ಲ ಅವರು. ವ್ಯಾಪಾರ ಜಾಸ್ತಿ ಆದರೂ ನಮಗೇನು ನಾವೇನು ಅವ್ರನ್ನ ಕೇಳೋಂಗಿಲ್ಲ. ಒಟ್ಟಿನಲ್ಲಿ ಆಗೋ ಚಾನ್ಸು ಇದೆ, ಆಗದೇ ಇರೋ ಚಾನ್ಸು ಇದೆ. ಅವರವರು ಇಷ್ಟ ಬಂದಾಗ ಮಾಡ್ಕೊಳ್ಬೋದು. ನಾವು ಇಷ್ಟೇ ಮಾಡಿ ಅಂತ ಹೇಳಲ್ಲ. ದರ ಏರಿದಾಗ, ಬಜಾರ್ನಲ್ಲಿ ದರ ಏರಿದಾಗ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾವು 20-25% ಹೆಚ್ಚಿಗೆ ಮಾಡ್ತಾ ಇಲ್ಲ. ನಾವು ಮಾಡ್ತಿರೋದು ಕೇವಲ 10%. ಅದು ಎಲ್ಲದಕ್ಕೂ ಸಮತೋಲನವಾಗಿರುತ್ತೆ. ನಮಗೆ 5% ಬಾಡಿಗೆ ವರ್ಷ ಜಾಸ್ತಿ ಆಗುತ್ತದೆ. ಕಾರ್ಮಿಕರ ಸಂಬಳ ಸರ್ಕಾರದಿಂದಲೇ 500 ರೂಪಾಯಿ ಹೆಚ್ಚಿಗೆ ಮಾಡಿದೆ ಏಪ್ರಿಲ್ ತಿಂಗಳಲ್ಲಿ. ಕಾಫಿ ಪುಡಿ ಬೆಲೆ 22% ಬೆಲೆ, ಕಾಫಿ ಪುಡಿ ಬೆಲೆ ಜಾಸ್ತಿ ಆಗಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆ ಪ್ರತಿಯೊಂದು ವಸ್ತು ಕೂಡ, ತೊಗರಿಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಹುಣಸೆಹಣ್ಣು ಇರ್ಬೋದು, ಪ್ರತಿಯೊಂದು ವಸ್ತುವಿನ ಬೆಲೆನ 15% ಏರ್ತಾ ಇದೆ. ಇದರ ಜೊತೆ ಇವತ್ತು ವಿದ್ಯುತ್ ಶಕ್ತಿ ನಮ್ಮ ಒತ್ತಡ ಇತ್ತು, ಬಹಳಷ್ಟು ಒತ್ತಡ ಹಾಕಿದ್ದೇವೆ. KERC ನಾವು ಅಬ್ಜೆಕ್ಷನ್ ಹಾಕಿದ್ದೇವೆ. ಅದು ನಮ್ಮ ಸುದೈವ ಕೇವಲ 35 ಪೈಸೆ ಮಾಡಿದ್ದಾರೆ. ಇವಾಗ ಅದು 35 ಪೈಸೆ ಯೂನಿಟಿಗಾದರೂ ಕೂಡ ನಮಗೆ ಅದರಲ್ಲಿಯೂ ತಿಂಗಳಿಗೆ 5,000 ರೂಪಾಯಿ ಹೆಚ್ಚಿಗೆ ಆಗ್ತದೆ ಕನಿಷ್ಠ. ಇದನ್ನು ನಾವು ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿದ್ದೇವೆ. ಇನ್ನೊಂದು ವಾರದಲ್ಲಿ ಎಲ್ಲ ಬೆಲೆಗಳನ್ನು ಅವರವರು ಕೆಲವೊಂದು ಐಟಮ್ಗೆ ಮಾಡದಿರಬಹುದು, ಅದು ಆ ಹೋಟೆಲ್ ಮಾಲೀಕರ ಮೇಲೆ ನಾವು ಜವಾಬ್ದಾರಿ ಹೊರಿಸ್ತೇವೆ. ನಮ್ಮ ಸಂಘದ ಪರವಾಗಿ ಕನಿಷ್ಠ 10% ಮಾಡಿ, ಅದಕ್ಕಿಂತಲೂ ಹೆಚ್ಚಿಗೆ ಮಾಡಬೇಡಿ ಅನ್ನುವಂಥ ರೀತಿಯಲ್ಲೂ ನಾವು ಈ ಪತ್ರಿಕಾಪತ್ರಿಕೆಗಳು ಹೇಳ್ತೀವಿ. ಅವರು ಪಾಪ ಹೋಟ್ಲಲ್ಲಿ ಬದುಕಬೇಕಲ್ವಾ, ಅವರು ಕೂಡ ಅವ್ರಿಗೂ ಹೊರೆ ಆಗುತ್ತಲ್ಲ, ತುಂಬಾ ಹೊರೆ ಆಗುತ್ತೆ ಅಂದ್ರೆ ಅವ್ರಿಗೂ ಸಿಲಿಂಡರ್ ಬೆಲೆ ಮತ್ತೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಅವರು ಆಬ್ವಿಯಸ್ಲಿ ಅವ್ರ ಪ್ರಕಾರ ಪ್ರಪೋರ್ಷನಾಲಿಟಿ ಲಿಮಿಟ್ ಪ್ರಕಾರ ಅವರು ರೈಸ್ ಮಾಡಲೇಬೇಕಾಗುತ್ತೆ. ಬಟ್ ಇದು ಮಿಡ್ಲ್ ಕ್ಲಾಸು ಇವ್ರಿಗೆಲ್ಲ ತುಂಬಾ ಹೊರೆ ಆಗುತ್ತೆ. ಯಾಕಂದ್ರೆ ಈಗಲೇ ಕಾಸ್ಟ್ಲಿ ಆಗಿದೆ, ಎಣ್ಣೆದು ಕಾಸ್ಟ್ಲಿ ಬೆಲೆ, ಎಲ್ಲದೂ ಕಾಸ್ಟ್ಲಿ ಇದಾಗಿರೋದ್ರಿಂದ ಈಗಲೇ ಹೊರೆ ಆಗುತ್ತೆ. ಹೋಟ್ಲಿಗೆ ಬರೋದು ಇನ್ನೂ ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ಇನ್ನೂ ಬರ್ತಾ ರೇಟ್ ಜಾಸ್ತಿ ಆತಂದ್ರೆ ಪಡೆದವರು ಹೋಟ್ಲಿಗೆ ಬರೋದು ತುಂಬಾನೇ ಕಮ್ಮಿ ಆಗುತ್ತೆ. ಇದರಲ್ಲಿ ಹೊಡ್ತಾ ಬಿಡೋದು ಮಿಡ್ಲ್ ಕ್ಲಾಸ್ನವ್ರಿಗೆ ಮತ್ತೆ ಹೋಟ್ಲರ್ಗೆ. ಇನ್ನೊಂದು ಬ್ಯಾಚುಲರ್ಸ್ ಬರಲೇಬೇಕಲ್ವಾ, ಬ್ಯಾಚುಲರ್ಸ್ ಇನ್ನೇನು ಹೋಟ್ಲು ಬಿಟ್ಟರೆ ಬೇರೆ ಇದೇ ಇರಲ್ಲ, ಬರಲೇಬೇಕು. ಬಂದು 20 ವರ್ಷದಿಂದ ಬರ್ತೀನಿ ಹೋಟ್ಲಿಗೆ. ಸೊ ನಮಗೀಗ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ಗೆ ಬೆಳಗ್ಗೆ ಹೊತ್ತು
ಎಕ್ಸಾಮ್ನವ್ರಿಗೆ ತಿಂಡಿ ತೊಗೊಂಡು ಹೋಗೋದಕ್ಕೆ ಬರ್ತೀವಿ. ಸೊ ನಮಗೇನಂದ್ರೆ ಸ್ವಲ್ಪ ಹೈಜಿನಿಕ್ ಇರೋಂಥ ಕಡೆಗೆ ಚೂಸ್ ಮಾಡ್ಕೊತೀವಿ. ಸೊ ಕಾಸ್ಟ್ ಬಗ್ಗೆ ಅಷ್ಟು ಯೋಚನೆ ಮಾಡೋಕೆ ಹೋಗಲ್ಲ, ಸೊ ಹೈಜಿನಿಕ್ ಬೇಕಾಗುತ್ತೆ. ಸೊ ಇಲ್ಲಿ ಕ್ವಾಲಿಟಿ ಇದೆ ಹೋಟ್ಲಲ್ಲಿ, ಸೊ ಹಂಗಾಗಿ ಪ್ರೈಸ್ ರೈಸ್ ಆದ್ರೂ ಇಲ್ಲಿಗೆ ಬರೋದು. ಸಮಸ್ಯೆ ಇರಲಿಲ್ಲ ಮೇಡಮ್, ಎಲ್ಲ ಕಡೆದು ಸಮಸ್ಯೆನೇ ಇದೆ. ಸೊ ನಾವು ಸಿಚುವೇಶನ್ ಅರ್ಥ ಮಾಡ್ಕೊಂಡೇ ಮೂವ್ ಮಾಡಬೇಕಾಗತ್ತೆ. ಈಗ ಬಿಜೆಪಿ ಮೇಲೆ ಅವರು ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಸೊ ಎಲ್ಲ ಕಡೆ ಇದೇ ಪರಿಸ್ಥಿತಿ ಇದೆ. ಶ್ರೀಲಂಕಾದಲ್ಲಿ ಏನಾಗಿದೆ, ಆಹಾರ ಕೊರತೆ ಆಗಿ ಅವ್ರದ್ದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ. ಸೊ ವರ್ಲ್ಡ್ ವೈಡ್ ಇದೆ ಇದೆಲ್ಲ ರೈಟ್ಸ್ ಡ್ಯೂ ಟು ವಾರಿಂದನೇ ಇವೆಲ್ಲ ಎಫೆಕ್ಟ್ ಆಗ್ತಾ ಇರೋದು. ಅವರವರು ಜನರು ಅವರವರ ಅಭಿಪ್ರಾಯಗಳನ್ನ ಹಂಚ್ಕೋತಿದ್ದಾರೆ. ಕೆಲವರು ಏನು ತೊಂದರೆ ಇಲ್ಲ, ಹೈಜೀನ್ ಇರಬೇಕು ಸಾಕು, ದುಡ್ಡು ಎಷ್ಟು ಬೇಕಾದ್ರೆ ಕೊಡ್ತೀವಿ ಅಂತ ಕೆಲವರು ಇಲ್ಲ, ತಮಗೆ ಕಷ್ಟ ಆಗ್ತಿದೆ ಅಂತ. ಇಷ್ಟು ವ್ಯವಸ್ಥೆಯ ಈ ಕ್ಷಣದ ಎಲ್ಲ ಬೆಳವಣಿಗೆಯನ್ನು ಅಪ್ಡೇಟ್ ಮಾಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ನನ್ನ ಎಡ ಮತ್ತು ಬಲಭಾಗದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶಿವಾನಂದ ಸರ್ಕಲ್ ಹತ್ರ ನನ್ನ ಸಹೋದ್ಯೋಗಿ ಕೃಷ್ಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಬೆಂಗಳೂರಿನ ಮಲ್ಲೇಶ್ವರಂ ಭಾಗದಿಂದ ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ಅವರು ಕೂಡ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹಂಸ. ಫಸ್ಟ್ ಕೃಷ್ಣ ಹತ್ರ ಹೋಗಿ ಬರ್ತೀನಿ. ಕೃಷ್ಣ, ಬೆಳಗ್ಗೆ ಹೋಟೆಲ್ ತಿಂಡಿನ ಇವತ್ತಿಂದನೇ ರೇಟ್ ಜಾಸ್ತಿ ಆಗಿದೆಯಾ? ನಿಮ್ಮ ಅನುಭವವನ್ನು ಹೇಳ್ತಾ ಜನ ಇವತ್ತಿಂದ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಹೋಟೆಲ್ಗೆ ಬಂದಾಗ? ಮಾಲೀಕರು ಏನು ಹೇಳ್ತಾರೆ? ಸಮರ್ಥನೆ ಏನಾದ್ರು ಕೊಡ್ತಿದ್ದಾರಾ? ಗ್ರಾಹಕರು ಏನು ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ? ಗೋ ಹೆಡ್. ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ದಿನಬಳಕೆ ವಸ್ತುಗಳು ಏನು ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಹೋಟೆಲ್ ತಿಂಡಿ ತಿನಿಸುಗಳು ದರ ಏರಿಕೆ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಇದು ನಮಗೂ ಸೇರಿದಂತೆ ಏನು ಬಡವರ್ಗ ಮತ್ತೆ ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿ ನುಂಗಲಾರದ ತುತ್ತಾಗಿರೋ ಪರಿಣಮಿಸಿರುವಂತದ್ದು. ಯಾಕಂದ್ರೆ ದಿನೇ ದಿನೇ ವಸ್ತುಗಳು ಬೆಲೆ ಏರಿಕೆಯಾದಂತಹ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಬೆಲೆ ಏರಿಕೆಯನ್ನ ದರ ಏರಿಕೆಯನ್ನ ಜಾಸ್ತಿ ಮಾಡಿದರೆ ಇದು ಎಲ್ಲೋ ಒಂದ್ ಕಡೆ ಗ್ರಾಹಕರಿಗೆ ಸೇರಿದಂತೆ ಎಲ್ರಿಗೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡಿರುವಂತದ್ದು. ಇದೀಗ ನಾವೀಗ ಏನು ಶಿವಾನಂದ ಸರ್ಕಲ್ ಬಳಿ ಇರತಕ್ಕಂತಹ ಏನು ಉಮೇಶ್ ಹೋಟೆಲ್ ನಲ್ಲಿದ್ದೀವಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಗ್ರಾಹಕರು ಬರ್ತಾರೆ. ಅಂದ್ರೆ ಈಗಾಗಲೇ ಈ ಒಂದು ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಸರ್ಕಾರಿ ಕಚೇರಿಗಳು ಇರುವಂತದ್ದು ಮತ್ತೆ ಮುಖ್ಯವಾಗಿ ಗಣ್ಯಾತಿ ಗಣ್ಯರ ಮನೆಗಳು ಕೂಡ ಇರುವಂತದ್ದು. ಹೀಗಾಗಿ ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಸುತ್ತಮುತ್ತಲಿರತಕ್ಕಂತಹ ಗ್ರಾಹಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಹೋಟೆಲ್ಗೆ ಬರ್ತಾರೆ. ಮತ್ತೆ ಪ್ರತಿಷ್ಠಿತ ಮತ್ತೆ ಹೆಸರಂತ ಹೋಟೆಲ್ ಆಗಿರುವಂತದ್ದು ಉಮೇಶ್ ಕ್ಯಾಂಟೀನ್. ಹೀಗಾಗಿ ಈ ಒಂದು ಉಮೇಶ್ ಕ್ಯಾಂಟೀನ್ ಅಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ದುಡ್ಡು ಇವತ್ತು ನಿನ್ನೆ ಬೇರೆ ದರ ಇತ್ತು, ಇವತ್ತು ಬೇರೆ ದರ ಇರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಇಲ್ಲೊಂದ್ ಕಡೆ ದುಡ್ಡು ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಗ್ರಾಹಕರು ಎಷ್ಟು ಮಟ್ಟಿಗೆ ದರ ಏರಿಕೆ ಆಗಿದೆ ಅನ್ನುವಂಥದ್ದು. ಸರ್, ನಿನ್ನೆ ಯಾವ ರೀತಿ ಇತ್ತು ದರ, ಇವತ್ತು ಯಾವ ರೀತಿ ದರ ಇದೆ ಅನ್ನುವಂಥದ್ದು? ಸರ್, ನಿನ್ನೆ ದೋಸೆ ಬಂದು 60 ರೂಪಾಯಿ ಇತ್ತು, ಇವತ್ತು 80 ರೂಪಾಯಿ ದೋಸೆ ಆಗಿದೆ. ಏನ್ ಮಾಡೋದು, ಏನ್ ಬಟ್ ಅವಶ್ಯಕತೆ ಇರೋದ್ರಿಂದ ಬಂದಿದೀವಿ. ಬಟ್ ಏನು ಮಾಡೋಕ್ಕಾಗಲ್ಲ. ಅವರು ಹೋಟೆಲ್ ಅವರು ಎಣ್ಣೆ ರೇಟು 200 ರೂಪಾಯಿ 150 200 ರೂಪಾಯಿ ಹೋಗಿದೆ ಲೀಟರ್ಗೆ. ಸೊ ಅವರು ದಿಢೀರಂತ ಏರಿಕೆ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಬಟ್ ಅವಶ್ಯಕತೆ ಇದೆ, ನಾವು ಎಷ್ಟಾದ್ರೂ ತಗೊಳ್ಳೇಬೇಕು. ಬಟ್ ನಿಜವಾಗ್ಲೂ ಇದೊಂದು ತುಂಬಾ ಟೆರಿಬಲ್. ಯಾಕಂದ್ರೆ ಇಷ್ಟು ರೇಟ್ ಜಾಸ್ತಿ ಆದ್ರೆ ನಾವು ಸುಮ್ಮನೆ ಬೇರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ತುಂಬಾ ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ. ನಿನ್ನೆ ಇದು 80 ರೂಪಾಯಿ ಒಂದು ದೋಸೆ ಇದೆ. ಸೊ ತುಂಬಾ ನಮಗಂತೂ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ನೀವೇನ್ ತಗೊಂಡಿದ್ರಿ, ಇಷ್ಟು ರೇಟ್ ಆಗಿದೆ, ಈ ರೇಟ್ ಬಗ್ಗೆ ಏನ್ ಅನ್ಸುತ್ತೆ ಸರ್? 2 ಇಡ್ಲಿ ತಗೊಂಡಿದ್ದೀವಿ, ಒಂದು ದೋಸೆ ತಗೊಂಡಿದ್ದೀವಿ. ಏನು ನಾವು ಮಂಡ್ಯದಿಂದ ಬಂದಿದ್ದೀವಲ್ಲ, ತಿನ್ನಲೇಬೇಕು, ಹೊಟ್ಟೆ ಹೆಚ್ಚಿದ್ದಲ್ಲಿ ಎಷ್ಟಾರಾಗಲಿ ತಿನ್ನಲೇಬೇಕಲ್ವ, ತಿಂದಿದ್ದೀವಿ. ದುಡ್ಡು ಕೊಟ್ಟು ಹೋಗ್ಬೇಕಷ್ಟೇ ಅಲ್ವಾ. ಏನೋ ಈಗ ಹೋಟ್ಲವ್ರು ಜಾಸ್ತಿ ಮಾಡಿದ್ರು ಅಂತ ಏನೋ ನಮ್ಗೆ ಇದೇನಿಲ್ಲ. ಈಗ ಅವ್ರದ್ದು ಒಂದು ಪದಾರ್ಥ ಜಾಸ್ತಿ ಇದ್ದಾಗ ಅವ್ರ ಒಂದು ಪದಾರ್ಥ ಜಾಸ್ತಿ ಮಾಡಲೇಬೇಕಲ್ವ. ಈಗ ನಾವೊಂದು ಬಿಸ್ನೆಸ್ ಮಾಡ್ತೀವಿ ಅಂತಂದಾಗ ನಮ್ದೊಂದು ಜಾಸ್ತಿ ಇದ್ದಾಗ ನಾವು ಮಾಡಲೇಬೇಕಲ್ಲ. ಅದೇ ರೀತಿ ಈಗ ಹೋಟ್ಲಲ್ಲಿ ತಿಂದಿದ್ದೀವಿ. ನೀವೇನ್ ತಗೊಂಡಿದ್ರಿ, ಎಷ್ಟು ರೇಟ್ ಆಗಿದೆ ಅಂತ ಅನಿಸ್ತಿದೆ ನಿಮ್ಗೆ ಅಂತ? ಒಂದು 20% ಜಾಸ್ತಿ. ಏನು ಬೇರೆ ಬಿದಿನೇ ಇಲ್ಲ. 10% ಆಗುತ್ತೆ ಅಂತ ಸಲಹೆ ತಗೊಂಡಿದ್ರು ಡೈಲಿ ನಮಗೆ ಮೀಟಿಂಗ್ ನಲ್ಲಿ. 200 ಸುಮ್ಮನೆ ಕೇಳಿ ನೋಡಿ. ಈಗ ಆಗಲೇ 250 ಆಗಿದೆ ಎಲ್ಲದಕ್ಕೆ ಪರ್ ಡೇ. ಅಲ್ಲ ಸರ್, ಈಗ ಜಾಸ್ತಿ ಆಗಿದೆ, ಇವಾಗ ಅತಿ ಜಾಸ್ತಿ ಆಗಿದೆ. ಈ ಒಂದು ರೇಟ್ ಕಡಿಮೆ ಮಾಡಿದ್ದೀನಿ. ಇಡ್ಲಿಯಲ್ಲಿ ವಡೆ ಒಂದು ಕಡಿಮೆ ಮಾಡಿದ್ದೀನಿ. ಜಾಸ್ತಿ ರೇಟ್ ಆಯ್ತು ಅಂತ? ಜಾಸ್ತಿ ಆಗಿದೆ. ಒಂದು ಏನ್ ತಗೊಂಡಿದ್ರಿ? 2 ಇಡ್ಲಿ ತಗೊಂಡೆ, ವಡೆ ವಾಪಸ್ ಕೊಟ್ಟೆ. ನಮ್ಮ ಫ್ರೆಂಡ್ ನೋಡಿ ಅಲ್ಲಿ ಕೊಟ್ಟಿದ್ದೀನಿ. ಹರೀಶ್, ಈಗ ನಾನು ಏನು ಹೋಟೆಲ್ ಮಾಲೀಕರನ್ನ ಮಾತಾಡ್ತೀನಿ, ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದು ಇದು ಗ್ರಾಹಕರ ಮಾತಾಗಿದೆ. ಇನ್ನು ಹೋಟೆಲ್ ಮಾಲೀಕರನ್ನು ಮಾತಾಡಿ. ಸರ್, ಎಷ್ಟು ರೇಟ್ ಆಗಿದೆ ಸರ್? ಸರ್ ಎಷ್ಟು ಪರ್ಸೆಂಟೇಜ್ ನಿನ್ನೆಗಿನ್ನ ಇವತ್ತು ದರ ಏರಿಕೆ ಆಗಿದೆ ಅಂತ? ಸರ್, ನಿನ್ನೆಗಿಂತ ಇವತ್ತು ಸದ್ಯಕ್ಕೆ ನಾವೇನು ಇನ್ನೂ ಜಾಸ್ತಿ ಮಾಡಿಲ್ಲ, ಆಯ್ತಲ್ಲ. ಇನ್ಮೇಲೆ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗಿರೋದ್ರಿಂದ ಆಬ್ವಿಯಸ್ಲಿ ಮಾಡಬೇಕಾಗುತ್ತೆ. ಯೋಚನೆ ಮಾಡಿ ಡಿಸಿಷನ್ ತಗೋಬೇಕಾಗತ್ತೆ. ಹೇಳ್ತಾ ಇದ್ರು ಒಂದು ಮಸಾಲೆ ದೋಸೆ 80 ರೂಪಾಯಿ 60 ರೂಪಾಯಿ ಇದ್ದದ್ದು 80 ರೂಪಾಯಿ ಆಗಿದೆ ಅನ್ನುವಂಥದ್ದು ಗ್ರಾಹಕರು ಹೇಳ್ತಾ ಇದ್ರು. ಇಲ್ಲ, ಅದು ಮಿಸ್ಕಮ್ಯುನಿಕೇಶನ್. ಅದು ಆಕ್ಚುಲಿ ಮಸಾಲೆ ದೋಸೆ 70 ರೂಪಾಯಿ ಇದೆ, 70 ರೂಪಾಯಿನೇ ಇದೆ. ಮೋಸ್ಟ್ಲಿ ಅವ್ರು ಹೊಸಬ್ರು ಏನೋ ನನಗೆ ಗೊತ್ತಿಲ್ಲ. 70 ರೂಪೀಸ್ ನಾವು ಮಸಾಲೆ ದೋಸೆ ಇಟ್ಟಿದ್ದೇವೆ, ಇವತ್ತಿಗೂ 70 ರೂಪೀಸೇ ಇದೆ. ಯಾವುದು ಸಿಂಗಲ್ ಪೈಸಾ ಕೂಡ ಯಾವುದೇ ಪದಾರ್ಥದ ಮೇಲೆ ನಾವು ಜಾಸ್ತಿ ಮಾಡಿಲ್ಲ. ಆಕ್ಚುಲಿ ಪ್ಯೂರ್ ಗೀ ನಾವು ಉಪಯೋಗಿಸೋದ್ರಿಂದ 70 ರೂಪೀಸ್ ಅವಾಗ್ಲಿಂದನೂ ಇಟ್ಟಿದ್ದೀವಿ.
ಈಗಲೂ 70 ರುಪೀಸ್ ಇದೆ. ನಾವು ಯಾವುದೇ ಕೂಡ ಜಾಸ್ತಿ ಮಾಡಿಲ್ಲ ರೇಟ್ಸ್ನ. ಈಗ ರೇಟ್ ಜಾಸ್ತಿ ಆಗಿದೆ ಅಲ್ಲ ಸರ್, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆಯಲ್ಲ, ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ತೀರ್ಮಾನ ಮಾಡಿದಿರಿ ಅಂತ ಸರ್? ನಮ್ಮ ಅಸೋಸಿಯೇಷನ್ ಇಂದ 10% ಜಾಸ್ತಿ ಮಾಡಬೇಕು ಅಂತ ಆಗಿದೆ. ಆಬ್ವಿಯಸ್ಲಿ ನಾವು ಅದೇ ತರ ಯೋಚನೆ ಮಾಡಬೇಕಾಗುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ಜಾಸ್ತಿ ಮಾಡಿಲ್ಲ, 100% ಮಾಡಲೇಬೇಕಾಗುತ್ತೆ. ಮುಂದೆ ಯೋಚನೆ ಮಾಡಬೇಕು. ಹರೀಶ್, ಇದಿಷ್ಟು ಏನೋ ಮಾಲೀಕರು ಮಾತಾಗಿರುವಂತದ್ದು, ಅಂದ್ರೆ ಅನಿವಾರ್ಯವಾಗಿ ಜಾಸ್ತಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಹಂಗಾಗಿ ಒಂದು 10% ನಾವು ಜಾಸ್ತಿ ಮಾಡ್ತೀವಿ ಅನ್ನೋ ಮಾತನ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಗ್ರಾಹಕರು ಕೂಡ ಎಲ್ಲ ಒಂದ್ ಕಡೆ ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅನಿವಾರ್ಯವಾಗಿ ನಾವು ತಿಂಡಿಗಳನ್ನ ತಿನ್ಬೇಕು. ಮತ್ತೆ ಕೆಲವೊಬ್ರು ಕೂಡ ಮಾತಾಡ್ತಾ ಇದ್ರು, ಅಂದ್ರೆ ನಾವು ಜಾಸ್ತಿ ತಿಂಡಿ ತಗೊಳ್ಳುವಂತ ಸಂದರ್ಭದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆದಾಗ ಈ ರೀತಿ ಒಂದು ತಿಂಡಿ ತಿನಿಸುಗಳನ್ನ ಕಡಿಮೆ ಮಾಡಿ ಒಂದು ಸ್ವಲ್ಪ ಮಾತ್ರ ತಿನ್ಬೇಕು ಅನ್ನೋ ಮಾತನ್ನ ಗ್ರಾಹಕರು ಹೇಳ್ತಾ ಇದ್ದಾರೆ. ಶಿವಾನಂದ ಸರ್ಕಲ್ ರೈಲ್ವೆ ಪ್ಯಾರಲಲ್ ರೋಡ್ ಅಲ್ಲಿ ಅದು ಬಹಳ ದೋಸೆಗೆ ಫೇಮಸ್ ಆದಂತ ಹೋಟೆಲ್. ನಾನು ಹಿಂದೆ ಕೂಡ ಹೋಗಿದ್ದು ನೆನಪಾಯ್ತು ನನಗೆ. ಕೃಷ್ಣ, ನೀವು ಮಾತಾಡ್ತಿರ್ಬೇಕಾರೆ ಲೆಟ್ಸ್ ಗೋ ಮಲ್ಲೇಶ್ವರಂ ಕಡೆ ಹೋಗ್ತಿದ್ದೀನಿ. ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ಲೈವ್ ಜಾಯ್ನ್ ಆಗಿದ್ದಾರೆ. ಹಂಸ, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನಾನು ಆಫೀಸ್ಗೆ, ನಮ್ಮ ಆಫೀಸ್ ಹತ್ರ ಒಂದು ಸತ್ಕಾರ್ ಹೋಟ್ಲ್ ಅಂತ ಇದೆ, 3 ಇಡ್ಲಿ ತರಿಸಿದ್ದೆ ಅಮ್ಮ. ಪ್ರತಿ ಸರಿ 3 ಇಡ್ಲಿ ತರಿಸಿದಾಗ 35 ರೂಪಾಯಿ ಇತ್ತು, ಆದರೆ ಇವತ್ತು 39 ರೂಪಾಯಿ ಆಗಿದೆ. ಅಂದರೆ 4 ರೂಪಾಯಿ ಜಾಸ್ತಿ ಆಯಿತು. ಅಂದರೆ ಅರ್ಥ ಈಗಾಗಲೇ ಜಾಸ್ತಿ ಆಗೋಗಿದೆ ಎಲ್ಲ ಹೋಟೆಲ್ಗಳಲ್ಲೂ ಅಂತ. ಮಲ್ಲೇಶ್ವರಂಲಿ ಯಾವ ಹೋಟೆಲ್ ಇದ್ದೀರಿ, ಜಾಸ್ತಿ ಆಯಿತಾ? ಆದರೆ ಗ್ರಾಹಕರು ಏನು ಹೇಳ್ತಾರೆ ಅಥವಾ ಅಲ್ಲಿನ ವ್ಯವಸ್ಥಾಪಕರು ಇದಕ್ಕೆ ಏನು ಸಮರ್ಥನೆ ಕೊಡ್ತಾರೆ? ಗೋ ಹೆಡ್. ಹರೀಶ್ ನಾಗರಾಜ್, ನಾನೀಗ ಮಲ್ಲೇಶ್ವರಮಲ್ಲಿರುವಂತಹ ಬೈಟು ಕಾಫಿಯಲ್ಲಿ ಇದ್ದೀನಿ. ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಏನಿದೆ ಅಂದರೆ, ಮುಂದಿನ ಸೋಮವಾರದಿಂದ ಬೆಲೆಯನ್ನು ಹೈಕ್ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ಇಲ್ಲಿ ಹೈಕ್ ಆಗಿಲ್ಲ. ಹಿಂದೆ ಯಾವ ರೇಟ್ ಇತ್ತೋ ಇವತ್ತಿಗೂ ಕೂಡ ಇಲ್ಲೇ ಅದೇ ರೇಟ್ ಇರುವಂಥದ್ದು. ಸೊ ಇಲ್ಲಿ ಅನೇಕರು ಬಂದು ಬೆಳಗ್ಗೆನಿಂದಲೇ ಒಂದು ಉಪಹಾರವನ್ನು ಸೇವಿಸೋದಕ್ಕೆ ತುಂಬ ಜನ ಬರ್ತಾರೆ. ಜೊತೆಗೆ ಇದು ಯಾಕಂದರೆ ಮಲ್ಲೇಶ್ವರಮಲ್ಲಿರುವಂತಹ ತುಂಬಾ ಫೇಮಸ್ ಅಂಗಡಿ ಅಂತ, ಹೋಟೆಲ್ ಕೂಡ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ದಿನನಿತ್ಯ ನೂರಾರು ಜನರು ಬಂದು ಹೋಟೆಲ್ಗಳಲ್ಲಿ ತಿಂಡಿಯನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಬೆಲೆ ಏರಿಕೆ ಬಗ್ಗೆ ಇವ್ರು ಏನು ಹೇಳ್ತಾರೆ ಅಂತ ನಾನು ಸ್ವಲ್ಪ ನೇರವಾಗಿ ಡೈರೆಕ್ಟ್ ಊಟ ಮಾಡೋಕೆ ಬಂದಿರೋರ್ನ ಅವ್ರನ್ನೇ ಕೇಳ್ತೀನಿ. ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಓಕೆನಾ ಇದು ಒಂದು ಪ್ರೈಸ್ ಹೈಕ್ ಆಗಿರ್ಬೋದು, ಅಥವಾ ಇಲ್ಲ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರಾ ಅಂತ. ಸರ್ ನಮಸ್ತೆ. ಸರ್, ಈಗ ಹೋಟೆಲ್ಗಳಲ್ಲಿ ತಿಂಡಿ ದರ ಏರಿಕೆ ಮಾಡಬೇಕು ಅಂತ ಈಗ ಮತ್ತೆ ಡಿಸೈಡ್ ಮಾಡಿದ್ದಾರೆ. ಸೊ ಇದು ನಿಮಗೆ ಹೊರೆ ಆಗುತ್ತಾ? ಹೌದು, ಹೊರೆ ಆಗುತ್ತೆ. ಸದ್ಯಕ್ಕೆ ಎಣ್ಣೆ ಒಂದು ಜಾಸ್ತಿ ಆಗಿದೆ, ಕಮ್ಮಿ ತಿಂಗಳು ಕಮ್ಮಿ ಆಗ್ಬಿಡುತ್ತೆ. ಎಣ್ಣೆ ರೇಟ್ ಇರೋಕ್ಕಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವ್ರು ಎಣ್ಣೆ ಒಂದೇ ಅವರು ಮೇನ್ ಇಟ್ಕೊಂಡು ರೇಟ್ ಜಾಸ್ತಿ ಮಾಡಬೇಕು ಅಂತ ಬೇರೆ ಯಾವುದೂ ಜಾಸ್ತಿ ಆಗಿಲ್ಲ. ನಾನು ಅದು ನಿಂತು ಹೊರಟಾಗ ನಾನು ಎಣ್ಣೆ ಒಂದು ಜಾಸ್ತಿ ಆಗಿದೆ, ಕಮ್ಮಿ ಆಗ್ತಾ ಇದೆ. ಅವಲೇ ಪ್ರಾಬ್ಲಮ್ ಆಗುತ್ತೆ ಸರ್ ಈಗ ತಿಂಡಿ ದರ ಏರಿಕೆ ಮಾಡೋದು? ಪ್ರಾಬ್ಲಮ್ ಆಗುತ್ತೆ, ಬೇರೆ ಯಾವುದು ಜಾಸ್ತಿ ಆಗಿಲ್ವಲ್ಲ, ಬರೀ ಎಣ್ಣೆ ಒಂದೇ ಜಾಸ್ತಿ ಆಗಿರೋದು. ಅದು ಕಮ್ಮಿ ಆಗ್ಬಿಡುತ್ತೆ, ಈ ತಿಂಗಳಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಸರ್ ನೀವು ಹೇಳಿ, ಈಗ ಮತ್ತೆ ಹೋಟೆಲ್ಗಳಲ್ಲಿ ಪ್ರೈಸ್ ನ ಹೈಕ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ ನಿನ್ನೆ ಮೀಟಿಂಗ್ ಅಲ್ಲಿ. ನಿಮ್ಗೆ ಓಕೆನಾ ಹೈಕ್ ಆಗೋದು? ಎಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಆದ್ರೆ ಹೈಕ್ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ಮಾತು ಕೇಳಿ ಬರ್ತಿದೆ. ಇಲ್ಲ, ಏನು ಹೋಟೆಲ್ನಲ್ಲಿ ತಿನ್ನೋರ್ಗೆ ಏನು ಮೋಸ್ಟ್ಲಿ ಪ್ರಾಬ್ಲಮ್ ಆಗಲ್ಲ ಮೇಡಮ್. ಯಾವ ನಮ್ಮ ಸ್ಟ್ಯಾಂಡರ್ಡ್ ಏನಿದೆಯೋ ಆ ಹೋಟೆಲ್ಗೆ ಹೋಗಿ ತಿನ್ಬೇಕಾಗತ್ತೆ ಅಷ್ಟೇ. ಇಫ್ ಐ ಕಾಂಟ್ ಅಫೋರ್ಡ್ ಟು ಈಟ್ ಇನ್ ಹೈಯರ್ ಲೋ ಬಡ್ಜೆಟ್, ನನ್ನ ಬಡ್ಜೆಟ್ ನೋಡ್ಕೊಂಡು ನಾನು ಐ ಹ್ಯಾವ್ ಟು ಸರ್ವೈವ್. ಆಗ್ಲೇ ಏನು ಸಮಸ್ಯೆ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ಮುಂದೆ ತುಂಬಾ ಜನ ತಿಂಡಿ ಮಾಡ್ತಿದ್ದಾರೆ, ಸೊ ಅವ್ರನ್ನ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಈಗ ಮತ್ತೆ ಹೋಟೆಲ್ಗಳಲ್ಲಿ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿರೋಂಥದ್ದು, ಸೊ ತಾವೇನು ಹೇಳ್ತೀರಾ? ಮೇಡಮ್, ರೇಟ್ಗಳೆಲ್ಲ ಇವಾಗ ಜಾಸ್ತಿ ಆಗಿದೆ, ಹೋಟ್ಲುಗಳೆಲ್ಲನೂ ಜಾಸ್ತಿ ಮಾಡ್ತಾ ಇದ್ದಾರೆ. ರೇಟ್ಗಳೆಲ್ಲ ಇವಾಗ ಜಾಸ್ತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅವರು ಸ್ವಲ್ಪ ಮಾಡಲೇಬೇಕಾಗುತ್ತೆ, ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ ಮೇಡಮ್. ನೀವು ಹೇಳಿ ಸರ್, ನಿಮ್ಗೆ ಓಕೆನಾ ರೇಟ್ ಹೈಕ್ ಆಗಿರೋದು? ಮೇಡಮ್, ಈಗ ಪರಿಸ್ಥಿತಿ ಏನು, ಕೆಲಸದವ್ರು 10 ಜನ ಇದ್ದಾರೆ, ಅವ್ರು ಕೊಡಬೇಕು, ಗ್ಯಾಸ್ ಜಾಸ್ತಿ ಇದೆ, ಪ್ರತಿಯೊಂದು ಐಟಮ್ ಜಾಸ್ತಿ ಆದಾಗ ಏನು ಮಾಡಲೇಬೇಕಾಗುತ್ತೆ. ಈಗ ಏನಾಯ್ತು ಶ್ರೀಲಂಕಾದಲ್ಲಿ ಪರಿಸ್ಥಿತಿ, ಎಲ್ಲ ಕಡೆ ಆಗಬೇಕು ಅಂದ್ರೆ ಏನು ಮಾಡೋಕ್ಕಲ್ಲ. ಆದರೆ ಈಗ ಯಾಕಂದ್ರೆ ಈ ಕೊರೋನಾ ಬಂದು ಪ್ರಾಬ್ಲಮ್ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ಇವ್ರು ಹೇಳ್ತಿರುವಂತದ್ದು ಓಕೆ ಮಾಡಲಿ, ಅವ್ರಿಗೇನು ಕೂಡ ಪ್ರಾಬ್ಲಮ್ ಇದೆ, ಸೊ ಇದರಿಂದ ನಮ್ಗೇನು ಹೊರೆ ಆಗೋದಿಲ್ಲ. ಅವ್ರವ್ರ ಒಂದು ಲೆವೆಲ್ಗೆ ಅವ್ರವ್ರ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅನೇಕ ಮಹಿಳೆಯರಿದ್ದಾರೆ, ಅವರು ಕೂಡ ಬೆಳಗ್ಗೆ ತಿಂಡಿಯನ್ನ ಮಾಡೋದಕ್ಕೆ ಬಂದಿದ್ದಾರೆ, ಮುಂದೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ನಾನು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಮೇಡಮ್, ಈಗ ಹೋಟೆಲಲ್ಲಿ ಮತ್ತೆ ಪ್ರೈಸ್ನ ಹೈಕ್ ಮಾಡ್ತಿದ್ದಾರೆ, ಸೊ ತಮಗೆ ಪ್ರಾಬ್ಲಮ್ ಆಗುತ್ತಾ ಏನು ಮೇಡಮ್? ಎಲ್ಲರಿಗೂ ಆಗುತ್ತೆ, ನನಗೆ ಅಲ್ಲ, ದೇಶದಲ್ಲಿ ಎಲ್ಲರಿಗೂ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಬೇಡ ಅಂತ ಹೇಳ್ಬೋದು ಅಷ್ಟೇ ಹೊರತು ಸರ್ಕಾರ ಏನು ಹೇಳುತ್ತೋ ಅದನ್ನು ಕೇಳಲೇಬೇಕು ಅಲ್ವಾ? ನಾವು ಡೈಲಿ ಬರ್ತೀರಾ ಹೋಟೆಲಿಗೆ? ಡೈಲಿ ಅಂದರೆ
ಆಗಾಗ ಬರ್ತೀವಿ, ವಾಕಿಂಗ್ ಬಂದಾಗ ಬರ್ತೀವಿ. ಅಂದರೆ ಬಂದ್ರೂ ಬರೀ ಇಡ್ಲಿ ತಿಂತೀವಿ ಅಷ್ಟೇ. ಸೇಫ್ ಆಗೂ ಇರುತ್ತೆ, ರೇಟು ಕಡಿಮೆ ಇರುತ್ತೆ ಅಲ್ವಾ ಎಲ್ಲದಕ್ಕಿಂತ. ಬಂದಿದ್ದೀರಾ ಇವಾಗಲೂ ಇಡ್ಲಿನೇ ತಗೋತೀವಿ. ನೋಡಿದ್ರಲ್ಲ, ಈಗಾಗಲೇ ಗ್ರಾಹಕರೆಲ್ಲರೂ ಹೇಳ್ತಿರುವಂತದ್ದು. ಇಲ್ಲಿರೋರು ಒಪಿನಿಯನ್ ಏನು ಅಂತ ಹೇಳಿದ್ರೆ ಹೈಕ್ ಮಾಡ್ಲಿ ಸಮಸ್ಯೆ ಇಲ್ಲ, ಸೊ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗಿದೆ, ಅವರು ಕೂಡ ಒಂದು ಕೆಲಸಗಾರರಿಗೆ ಸಂಬಳವನ್ನ ಕೊಡ್ಬೇಕು, ಕೋವಿಡ್ ಇಂದ ಅವ್ರಿಗೂ ಕೂಡ ನಷ್ಟ ಆಗಿತ್ತು, ಹೀಗಾಗಿ ಅವ್ರು ಹೈಕ್ ಮಾಡೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಅನ್ನುವಂತ. ಥ್ಯಾಂಕ್ ಯು ಸೋ ಮಚ್ ಹಂಸ ಶ್ಯಾಮಲ ಮಲ್ಲೇಶ್ವರದ ಬೈಟು ಕಾಫಿಯಿಂದ ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಬೆಂಗಳೂರಿನ MTR ಹೋಟೆಲ್ಗೆ ಹೋಗೋಣ. ನನ್ನ ಸಹೋದ್ಯೋಗಿ ಮಂಜುನಾಥ್ ಅಲ್ಲಿ ಸ್ಥಿತಿಗತಿ ಬಗ್ಗೆ ಒಂದು ವಾಕ್ತೃ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಮಂಜು. ಬೆಂಗಳೂರಿನಲ್ಲಿ ಹೋಟೆಲ್ಗಳಲ್ಲಿ ತಿಂಡಿ ದರ ಏರಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರು ಒಂದು ಬೇಸರಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗ ನಾವು ಮಳವಳ್ಳಿ ಟಿಫನ್ ಸೆಂಟರ್ ಅಂದ್ರೆ ಏನಿದೀವಿ ಅಲ್ಲಿ ಅಂದ್ರೆ JC ರಸ್ತೆಯಲ್ಲಿರ್ತಕ್ಕಂಥ ಮಾವಳ್ಳಿ ಟಿಫನ್ ಸೆಂಟರ್ ಅಲ್ಲಿ ಇದೀವಿ. ಅಲ್ಲೂ ಕೂಡ ಸಾಕಷ್ಟು ಒಂದು ಜನ ರೆಗ್ಯುಲರ್ ಆಗಿ ಬಂದು ತಿಂಡಿ ಕಾಫಿಯನ್ನ ಸೇವಿಸ್ತಾ ಇರ್ತಕ್ಕಂಥದ್ದು. ವಿಜುವಲ್ಸ್ ಇಲ್ಲಿ ನೋಡ್ತಾ ಇದ್ರೆ ಈ ಹೋಟೆಲ್ ಪ್ರತಿಷ್ಠಿತ ಹೋಟೆಲ್ ನಲ್ಲಿ ಸಾಕಷ್ಟು ಜನ ಲಾಲ್ಬಾಗ್ಗೆ ವಾಕಿಂಗ್ ಬರೋರಾಗಿರ್ಬೋದು ಅಥವಾ ರೆಗ್ಯುಲರ್ ಕಸ್ಟಮರ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಲೈನ್ ಅಲ್ಲಿ ನಿಂತು ಒಂದು ಹೋಟೆಲ್ ನಲ್ಲಿ ಕಾಫಿ ಹಾಗೂ ತಿಂಡಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಒಬ್ರು ಕ್ಯಾಶಿಯರ್ ಇಲ್ಲೇ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಗ್ರಾಹಕರು ನಿಮ್ಮ ಹತ್ರ ಕೇಳ್ತಾ ಇದಾರ ದರ ಏರಿಕೆ ಮಾಡಿದ್ದೀರಾ ಏನು ಅಂತ? ಸರ್, ನಾವಿನ್ನ ಸದ್ಯಕ್ಕೆ ಮಾಡಿಲ್ಲ, ಇನ್ನ ಮಾಡಬೇಕು ಅಂತ ಇದೀವಿ. ಸ್ವಲ್ಪ ನೋಡ್ಕೊಂಡು ಎಲ್ಲ ಮಾಡಬೇಕು ಅಂತ ಇದೀವಿ. ಈಗ ನೀವು ಯಾವತ್ತಿಂದ ಜಾಸ್ತಿ ಮಾಡ್ತೀರಾ? ಇಲ್ಲ, ಇನ್ನೊಂದು 5-6 ಡೇಸ್, ಒಂದು 5-6 ದಿವಸದ ನಂತರ ನಾವು ಜಾಸ್ತಿ ಮಾಡಬೇಕು ಅಂತ ಇದೀವಿ. ಎಲ್ಲದೂ ಒಂದೊಂದು ಸ್ವಲ್ಪ ಒಂದು ನೋಡಿಕೊಂಡು 10%, ನಮ್ಮ ಅಸೋಸಿಯೇಷನ್ 10% ಏರಿಸಬೇಕು ಅಂತ ಇದ್ದಾರೆ. ಅದನ್ನ ನೋಡಿಕೊಂಡೇ ನಾವು ಮಾಡ್ತೀವಿ. ಕೂಡ ಅಂದ್ರೆ ರೆಗ್ಯುಲರ್ ಕಸ್ಟಮರ್ಸ್, ಈ ಹೋಟೆಲ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಬರ್ತಾ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಗ್ಯಾಸ್ ಬೆಲೆ ಮತ್ತೆ ಎಣ್ಣೆ ಬೆಲೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಹೋಟೆಲ್ ದರ ಕೂಡ ಜಾಸ್ತಿ ಮಾಡ್ತಾರೆ. ಅಂದ್ರೆ ಹೋಟೆಲಿನಲ್ಲಿ ಸಿಗುವಂತ ತಿಂಡಿ ಊಟದ ದರ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ತುಂಬ ಪ್ರಾಬ್ಲಮ್ ಆಗ್ತದೆ ಸರ್. ಬಡ ಜನರುಗಳಿಗಂತೂ ನಿರುದ್ಯೋಗಿಗಳಿಗಂತೂ ಭಾಳ ಸಿಕ್ಕಾಪಟ್ಟೆ ತೊಂದರೆಗಳಿದೆ ಸರ್. ಏನು ಒಂದರಿಂದ ಒಂದು ಪೆಟ್ರೋಲ್ ಬೆಲೆ ಅಂತೂ ಡೈಲಿ 80 ಪೈಸಾ 90 ಪೈಸಾ 5 ಪೈಸಾ ರೈಸ್ ಹಾಕ್ಕೊಂಡು ಹೋಗ್ತಾ ಇರಬೇಕಾದಾಗ ಇವಾಗಿರೋ ಪ್ರಾಬ್ಲಮ್ಸ್ಗಳಲ್ಲಿ ತುಂಬ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ ಸರ್. ಇವತ್ತು ನೀವು ಮೊದಲಿಗೆ ಇಲ್ಲಿ ತಿಂಡಿ ಮಾಡ್ಬೇಕಾದ್ರೆ ಏನ್ ರೇಟ್ ಇತ್ತು, ಇವತ್ತು ಯಾವ ರೇಟ್ ಇದೆ? 32 ರೂಪಾಯಿ ಇತ್ತು, ಕಾಫಿ 46 ಆಗಿದೆ. ತಿರುಗಿ 10% ಜಾಸ್ತಿ ಮಾಡ್ತಾರೆ. ಹೋಟ್ಲು ಬೆಲೆನೂ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ ಇವಾಗ. 10%. ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಈ ನೀವು ಬರಬೇಕಾದ್ರೆ ಏನ್ ರೇಂಜ್ ಇತ್ತು ಟಿಫನ್? ಇವತ್ತು ಜಾಸ್ತಿ ಆಗ್ತದೆ ಗ್ಯಾಸ್ ಬೆಲೆ, ಎಣ್ಣೆ ಬೆಲೆ ಎಲ್ಲಾನು. ಸೊ ಇದ್ರ ಬಗ್ಗೆ ನಾವು ಬರಬೇಕಾದ್ರೆ 10 ರೂಪಾಯಿ ಇತ್ತು ಕಾಫಿ, ಈಗ 46. ಈ MTR ಏನು ಸ್ಪೆಷಾಲಿಟಿ ಅಂದರೆ ಗ್ಯಾಸು ಏನು ರೇಟ್ ಜಾಸ್ತಿ ಆಗಲಿ ಬಿಡಲಿ ಅದ್ರ ಬಗ್ಗೆ ಬರಲ್ಲ. ಇಲ್ಲಿ ಬರೋ ಪರ್ಮನೆಂಟ್ ಅವರು ಎಷ್ಟಾದರೂ ಆಗಲಿ ಬಂದು ಇಲ್ಲಿ ಕುಡಿದ್ರೇ ಒಂದು ಸಮಾಧಾನ ಆಗೋದು. ಈ ಏನು ಹೊಡೆತ ಬೀಳ್ತಾ ಇದೆ ಅಂದ್ರೆ ಎಣ್ಣೆ ಬೆಲೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಕೇಂದ್ರ ಸರ್ಕಾರದಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲವೂ ಕೂಡ ಅರ್ಥಕೊಂಡು ಕಡಿಮೆ ಬೆಲೆಗೆ ಮಾಡಲಿ ಅನ್ನೋದು ಕೂಡ ಗ್ರಾಹಕರ ಆಶೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಫುಲ್ ಪೇರು ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಿ ಕಾಯ್ತಾ ಇದೆ.